ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಲಾಸ್ಟ್ 1 ವೀಕ್ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಲಾಸ್ಟ್ 1 ವೀಕಲ್ಲಿ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಈ ಒಂದು ಸ್ಟಡಿ ಪ್ಲ್ಯಾನ್ ಮುಖಾಂತರ ನೀವು ಪ್ರಿಪೇರ್ ಆದರೆ ಎಕ್ಸಾಮ್ಗೆ ಅಫ್ಕೋರ್ಸ್ 80 ಔಟ್ ಆಫ್ 80 ನೀವು ಈಸಿಯಾಗಿಯೇ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಮೊದಲಿಗೆ ಡೇ 1ನಲ್ಲಿ ಲೆಸನ್ಸ್ ಪಾರ್ಟ್ನೆಲ್ಲ ಕ್ಲಿಯರ್ ಮಾಡ್ಕೊಬಿಡಿ. ಅಂತಂದರೆ ಎಲ್ಲ ಲೆಸನ್ಸ್ಗಳನ್ನು ಓದ್ತಕ್ಕಂಥದ್ದು, ಡಿಫಿಕಲ್ಟ್ ವರ್ಡ್ಸ್ಗಳು ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು, 2 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಿ ಅದನ್ನು ಓದ್ಕೊಳ್ತಕ್ಕಂಥದ್ದು ಆ್ಯಂಡ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ಅಂತಂದರೆ ಓನ್ಲಿ ಲೆಸನ್ಸ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೇ 1ನಲ್ಲಿ. ಆ್ಯಂಡ್ ಡೇ 2ಅಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಅಂತಂದರೆ ಪೊಯೆಟ್ರಿ ಪಾರ್ಟ್, ಅಂತಂದರೆ ಪದ್ಯ ಭಾಗವನ್ನು ಓದ್ತಕ್ಕಂಥದ್ದು. ಅದರಲ್ಲಿ ಪೊಯಮ್ಸ್ ಇರುತ್ತೆ, ಅದನ್ನು ಓದಬೇಕಾಗಿರುತ್ತೆ. ಆ್ಯಂಡ್ ಎಕ್ಸ್ಪ್ಲನೇಷನ್, ಸ್ಪೀಚ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಮೊರೈಸ್ ಇಂಪಾರ್ಟೆಂಟ್ ಲೈನ್ಸ್, ಅಂತಂದರೆ ನಿಮಗೆ ಪೊಯಮ್ ಕೇಳ್ತಾರಲ್ವ, ಸೊ ಆ ಒಂದು ಪೊಯಮನ್ನು ಚೆನ್ನಾಗಿ ಮೆಮೊರೈಸ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಡೇ 3ಅಲ್ಲಿ ಗ್ರಾಮರ್, ಟೆನ್ಸಸ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಆಗಿರ್ಬೋದು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಇವೆಲ್ಲವನ್ನು ಸಹ ಓದ್ಕೊಳ್ಳಿ ಡೇ 3ಅಲ್ಲಿ, ಅಂತಂದರೆ ಗ್ರಾಮರ್ ಪಾರ್ಟಲ್ಲಿ. ಓಕೆನಾ. ಆ್ಯಂಡ್ ಡೇ 4ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನು ಸಹ ತಿಳ್ಕೊತಾ ಹೋಗೋಣ. ಡೇ 4ಅಲ್ಲಿ ನಾವು ರೈಟಿಂಗ್ ಸ್ಕಿಲ್ಸನ್ನು ಮಾಡಬೇಕಾಗಿರುತ್ತೆ. ರೈಟಿಂಗ್ ಸ್ಕಿಲ್ಸ್ ಅಂತಂದರೆ ಎಸ್ಸೇ ರೈಟಿಂಗ್ ಇರುತ್ತೆ ನಿಮಗೆ, ಲೆಟರ್ ರೈಟಿಂಗು, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎರಡನ್ನೂ ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ನಾನು ಒಂದರಲ್ಲೂ ಪರ್ಫೆಕ್ಟ್ ಇದೆ ಅಂದರೆ ಅದೇ ಸಾಕಾಗುತ್ತೆ. ಆ್ಯಂಡ್ ಪ್ಯಾರಾಗ್ರಾಫ್ ರೈಟಿಂಗು ಇವೆಲ್ಲ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೇ 4ಅಲ್ಲಿ ರೈಟಿಂಗ್ ಸ್ಕಿಲ್ಸಲ್ಲಿ. ಆ್ಯಂಡ್ ಡೇ 5ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ಡೇ 5ಅಲ್ಲಿ ಕಾಂಪ್ರಹೆನ್ಸೇಷನ್ ಆ್ಯಂಡ್ ವ್ಯಾಕ್ಯಾಬ್ಯುಲರಿ, ಸಿಂಕ್ರಾನಿಮ್ಸ್ ಆ್ಯಂಡ್ ಅನಾಟಮೀಸ್ ಆ್ಯಂಡ್ ಇಲ್ಲಿ ಕೊಟ್ಟಿದ್ದೀನಿ ನಾವು, ನೀವು ನೋಡ್ಬೋದು ಎರರ್ ಕರೆಕ್ಷನ್ಸ್ ಅಂತಂದರೆ ನಿಮ್ಮ ಏನೇನು ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ತಕ್ಕಂಥದ್ದು. ಪ್ಯಾಸೇಜ್ ರೀಡಿಂಗ್ ಅದು ಅಫ್ಕೋರ್ಸ್ ಈಸಿ ಇರುತ್ತೆ, ಬಟ್ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ತೀರಿ ಪ್ರೀವಿಯಸ್ ಕ್ವಶನ್ಸ್ನೆಲ್ಲ. ಆ್ಯಂಡ್ ಡೇ 6ಅಲ್ಲಿ ಅಫ್ಕೋರ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ದಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ 2 ಕ್ವಶನ್ಸ್ ಆರ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಾಡಲ್ ಪೇಪರ್ಸು. ಆ್ಯಂಡ್ ನೀವೆಲ್ಲಿ ವೀಕ್ ಇದ್ದರೂ ಅದನ್ನು ಸ್ವಲ್ಪ ಚೆನ್ನಾಗಿ ಸಾಲ್ವ್ ಮಾಡಿ ಆ್ಯಂಡ್ ಅದ್ರಲ್ಲಿ ಚೆನ್ನಾಗಿ ಪರ್ಫೆಕ್ಟ್ ಆಗ್ತೀರಿ. ಓಕೆನಾ. ಸೊ ಆ್ಯಂಡ್ ಡೇ 7ಅಲ್ಲಿ ನೋಡಿದ್ರೆ, ಡೇ 7ಅಲ್ಲಿ ಫೈನಲ್ ರಿವಿಷನ್ ಅನ್ನೋದನ್ನು ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಎಸ್ಸೇ ರೈಟಿಂಗ್ ಫಾರ್ಮೇಟನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೆಮೊರೈಸ್ ದ ವ್ಯಾಕ್ಯಾಬುಲರಿನ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಇದು ಡೇ 1 ಟು ಡೇ 7 ಸ್ಟ್ರಾಟಜಿ ಪ್ಲ್ಯಾನ್ ಫಾರ್ ಇಂಗ್ಲೀಷ್ ಸಬ್ಜೆಕ್ಟ್ ಇನ್ ಸೆಕೆಂಡ್ ಪಿ ಯು ಸಿ 2026. ಓಕೆನಾ. ಸೊ ಈ ಒಂದು ಪ್ಲ್ಯಾನ್ ಮುಖಾಂತರ ನೀವು ಅಫ್ಕೋರ್ಸ್ ರೀಡ್ ಮಾಡಿದ್ರೆ ಖಂಡಿತವಾಗ್ಲೂ ಈಸಿಯಾಗಿಯೇ 80 ಔಟ್ ಆಫ್ 80ನ ನೀವು ಸ್ಕೋರ್ ಮಾಡ್ಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.